ಬರ್ಡೇ ಬಾಯ್ ಅಪ್ಪ ಇವತ್ತು ಬರ್ಡೇ. ನಾವು ಹೋಗ್ತಾ ಇರೋ ಜಾಗಕ್ಕೆ ಟ್ರೈನ್ ಸಿಕ್ಕಲಿಲ್ಲ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಸೊ ನೀವು ನೋಡ್ತಾ ಇದ್ದೀರಲ್ಲ, ಇದೇ ಆದಿಯೋಗಿ ಸ್ಟ್ಯಾಚು. ಇದೇ ಕಹಾನಿ ಮೇ ಟ್ವಿಸ್ಟ್. ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಈ ವ್ಲಾಗಲ್ಲಿ ನಾನು ಒಬ್ಬನೇ ಹೋಗ್ತಾ ಇಲ್ಲ, ನನ್ನ ಜೊತೆ ಇಬ್ಬರು ಫ್ರೆಂಡ್ಸು ಬರ್ತಾ ಇದ್ದಾರೆ. ಬನ್ನಿ ನಿಮ್ಗೆ ಇಂಟ್ರೊಡ್ಯೂಸ್ ಮಾಡ್ಕೊಡ್ತೀನಿ. ಹಾಯ್, ಇವನೇ ಮಹೇಶ್ ಅಂತ, ಇವನು ಚಂದು ಅಂತ. ನಮ್ಮ ಬರ್ಡೇ ಬಾಯ್ ಅಪ್ಪ ಇವತ್ತು ಬರ್ಡೇ. ಇವನ್ ಪ್ರಯುಕ್ತನೇ ಇವತ್ತು ಹೊರಗಡೆ ಹೋಗ್ತಾ ಇದ್ದೀನಿ. ಎಲ್ಲಿಗೆ ಹೋಗ್ತೀವಿ, ಏನು ಮಾಡ್ತೀವಿ ಅಂತ ಹೋಗ್ತಾ ಹೋಗ್ತಾ ಎಕ್ಸ್ಪ್ಲೇನ್ ಮಾಡ್ಕೊಂಡು ಹೋಗ್ತೀನಿ. ಇವಾಗ ಮೆಟ್ರೋದಲ್ಲಿದ್ದೀನಿ, ಅಂದರೆ ಮೆಜೆಸ್ಟಿಕ್ ಮೆಟ್ರೋ. ಇಲ್ಲಿಂದ ರೈಲ್ವೆ ಸ್ಟೇಷನ್ಗೆ ಹೋಗಬೇಕು. ಯಾವ ಜಾಗಕ್ಕೆ ಹೋಗ್ತಾ ಇದ್ದೀನಿ ಏನು ಅಂತ ನೋಡ್ತೀನಿ. ಯಾಕಂದರೆ ನಾವು ಹೋಗೋ ಜಾಗಕ್ಕೆ ಟ್ರೈನ್ ಇದೆಯಾ ಇಲ್ವಾ ಅನ್ನೋದೇ ಡೌಟಲ್ಲಿದೆ. ಫಸ್ಟ್ ಅದಕ್ಕೆ ಅಲ್ಲಿ ಹೋಗ್ಬಿಟ್ಟು ಚೆಕ್ ಮಾಡಿ ಆಮೇಲೆ ನಿಮಗೆ ಹೇಳ್ತೀನಿ. ಕೊನೆಗೂ ಹೇಳ್ದಂಗೆ ಆಯಿತು, ನಾವು ಹೋಗ್ತಾ ಇರೋ ಜಾಗಕ್ಕೆ ಟ್ರೈನ್ ಸಿಕ್ಕಲಿಲ್ಲ. ಅದಕ್ಕೆ ಮತ್ತೆ ಇವಾಗ ಬಸ್ ಸ್ಟಾಪ್ಗೆ ಹೋಗಬೇಕು. ನಮ್ಮ KSRTC ಬಸ್ ಸ್ಟಾಪ್ಗೆ ಹೋಗ್ಬಿಟ್ಟು ಅಲ್ಲಿಂದ ಬಸ್ನ ಕ್ಯಾಚ್ ಮಾಡಿ ನಾವು ಹೋಗೋ ಡೆಸ್ಟಿನಿಗೆ ರೀಚ್ ಆಗೋಣ. ನೋಡಿ, ಟ್ರೈನ್ ಥೀಮಲ್ಲಿ ಒಂದು ರೆಸ್ಟೋರೆಂಟ್ನ ಇದು ಮಾಡಿದ್ದಾರೆ. ಹಳದಿರಾಮ್ಸ್ ಅವ್ರದ್ದು ಏನಂತ ಇದೆ, ಹಳದಿರಾಮ್ ಎಕ್ಸ್ಪ್ರೆಸ್. ಸದ್ಯಕ್ಕೆ ಇವಾಗ ಟೈಮ್ ಇಲ್ಲ, ನೆಕ್ಸ್ಟ್ ಟೈಮ್ ಆದ್ರೆ ಬಂದಾಗ ಹೊರಗಡೆ ಹೋಗೋದು. ಅಂತೂ ಮೆಜೆಸ್ಟಿಕ್ ಬಸ್ ಸ್ಟಾಪ್ಗೆ ಬಂದಿದ್ದೀವಿ. ನಾವು ಹೋಗೋ ಡೆಸ್ಟಿನೇಷನ್ಗೆ ಬಸ್ ಸಿಕ್ಕಿದೆ. ಸ್ವಲ್ಪ ಇನ್ನೂ ಜನಗಳು ಬರಲಿ ಅಂತ ಬಸ್ ಡ್ರೈವರು ಕಾಯ್ತಾ ಇದ್ದಾರೆ. ನಮ್ಮ ದೇಶ ನಾವು ಕೊಟ್ಟಿರೋ ದೇಶ ಇದು. ಅಲ್ಲಿ ಡೆಸ್ಟಿನೇಷನ್ ರೀಚ್ ಆದಮೇಲೆ ಹೊರಗಡೆ ಕೂತ ಎಲ್ಲ ಒಂದೇ ಕಣ ಬಾರ. ಫೈನಲಿ ಬಸ್ ಒಳಗಡೆ ಬಂದಿದ್ದೀವಿ. ಇನ್ನೇನು ಬಸ್ಸು ಹೊರಡುತ್ತೆ. ಚಿಕ್ಕಬಳ್ಳಾಪುರ ಫೈನಲಿ ಬಂದಿರೋದು. ನಾವು ಚಿಕ್ಕಬಳ್ಳಾಪುರ ನಿಮ್ಗೆ ಹೇಳ್ತಾ ಇದ್ದೆ ಡೆಸ್ಟಿನೇಷನ್ನು. ಆಲ್ರೆಡಿ ನಾನು ತಮ್ಮನೇಲಿ ಹಾಕಿರ್ತೀನಿ, ತಮ್ಮನೇಲಲ್ಲೇ ಗೊತ್ತಾಗುತ್ತೆ. ಬಟ್ ಅಂದರೂ ಕೆಲವ್ರು ಗೊತ್ತಿಲ್ಲದೆ ಇರೋರಿಗೆ ಎಲ್ಲಿ ಏನು ಅನ್ನೋ ಕುತೂಹಲ ಮೂಡಲಿ ಅಂತ ಹೇಳ್ಬಿಟ್ಟು ಇವಾಗ ನಿಮಗೂ ಇನ್ನೂ ಹೇಳಿಲ್ಲ, ಬಟ್ ಮುಂದೆ ರಿವೀಲ್ ಆಗುತ್ತೆ ಯಾವ ಜಾಗಕ್ಕೆ ಹೋಗ್ತಾಯಿದ್ದೀನಿ. ಬಟ್ ತಮ್ಮನೇಲಲ್ಲಿ ಆಲ್ಮೋಸ್ಟ್ 70% ಜನಕ್ಕೆ ಗೊತ್ತಾಗ್ಬಿಡುತ್ತೆ ಯಾವ ಜಾಗ ಅಂತ. ಗೊತ್ತಿಲ್ಲದೆ ಇರೋರಿಗೆ ಸರ್ಪ್ರೈಸ್ ಆಗೇ ಇರುತ್ತೆ. ಅಲ್ಲಿ ಹೋದ್ಮೇಲೆ ತೋರಿಸ್ತೀನಿ. ಇವಾಗ ಇಲ್ಲಿಂದ ನಾನು ಹೋಗ್ಬೇಕಾಗಿರೋ ಡೆಸ್ಟಿನೇಷನ್ಗೆ ಒಂದು 9 ರಿಂದ 10 ಕಿಲೋಮೀಟ್ರ್ ಇದೆ. ಇಲ್ಲಿಂದ ಇನ್ನೊಂದು ಬಸ್ ಚೇಂಜ್ ಮಾಡಬೇಕು ಚಿಕ್ಕಬಳ್ಳಾಪುರದಿಂದ. ಅಲ್ಲಿಗೆ ವೆಯ್ಟ್ ಮಾಡ್ತಾಯಿದ್ದೀವಿ, ನೆಕ್ಸ್ಟ್ ಬಸ್ಸು ಬರೋದಕ್ಕೆ ವೆಯ್ಟ್ ಮಾಡ್ತಾ ಇದ್ದೀವಿ. ಅಣ್ಣ ಮನೆ ಕಾಯಿ ಹೋಗೋ ಚಾಕ್ಲೇಟ್ ತೆಗಿಯೋಕ್ಕೆ 30 ಸೆಕೆಂಡ್ ವಿಡಿಯೋ ಮಾಡ್ತಾ ಇದ್ದೀನಿ. ಏನೋ ಒಂದು ಎಕ್ಸ್ಪೀರಿಯೆನ್ಸ್ ಮಾಡ್ತಾಯಿದ್ದೀವಿ ಇವಾಗ. ದೊಡ್ಡ ದೊಡ್ಡ ಸ್ಟಾರ್ಗಳು ಮಾಡಿದರು, ನಾವು ಅವರಿಂದ ಸ್ವಲ್ಪ ಇನ್ಸ್ಪಿರೇಷನ್ ತಗೊಂಡು ಏನೋ ಒಂದು ಕೆಲಸ ಮಾಡ್ತಾಯಿದ್ವಿ. ಇವಾಗ ನೋಡಿ, ಅಪ್ಪ ಮಧ್ಯೆ ಡಿಸ್ಟರ್ಬೆನ್ಸ್ ಬೇರೆ ಇದೆ, ಟು ಮಚ್ ಆಫ್ ಡಿಸ್ಟರ್ಬೆನ್ಸ್. ಐತೆ ಬ್ಯಾಗಲ್ಲಿ ಐತೆ. ಮೊದಲಿದ್ದ ಅದೊಂದೇ ತುಂಬ ಡೆವಲಪ್ ಮಾಡಿದ 10 ವರ್ಷ ಆಯಿತು. ಆಮೇಲೆ
ಒಂದೊಂದು ಮಾಡ್ತಾನೆ ಇದ್ದಾರೆ, ಇನ್ನೂ ನಡೀತಾನೆ ಇದೆ. ಇಲ್ಲ ಸ್ಟ್ರೈಟ್ ಅದು ಏನೋ ಒಂದು ಮಾಡ್ತಾರೆ. ಆಟೋ ನಾವು ರೆಡಿ ಇದ್ದಾನಪ್ಪ, ಒಳಗೆ ಬಾ ಅಂತೇಳು, ಕೈ ಮಾಡೋರು. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನೋಡಿ ಫ್ರೆಂಡ್ಸ್, ಇವರೇ ನಮ್ಮನ್ನ ಕರ್ಕೊಂಡ್ಬಂದವರು. ಆಗಲೇ ಹೇಳ್ದಂಗೆ ಚಿಕ್ಕಬಳ್ಳಾಪುರದಿಂದ ಒಂದು 9 ಕಿಲೋಮೀಟರ್ 10 ಕಿಲೋಮೀಟರ್ ದೂರ ಅಂತ ಹೇಳಿದ್ನಲ್ಲ, ಆ ಡೆಸ್ಟಿನೇಷನ್ಗೆ ಆಲ್ರೆಡಿ ಬಂದಿದ್ದೀನಿ. ಇವಾಗ ಅಲ್ಲೇ ಇದ್ದೀನಿ. ಇನ್ನೇನು ಕೇವಲ ಇಲ್ಲಿಂದ ಒಂದು 500 ಮೀಟ್ರ್ ಇದೆ ವಾಕೆಬಲ್ಲು. ಆ ಡೆಸ್ಟಿನೇಷನ್ ಯಾವುದು ಅಂತ ಹೇಳಿದ್ರೆ ಸದ್ಗುರು ಆದಿಯೋಗಿ ಸ್ಟ್ಯಾಚು, ಅಂದರೆ ಈಶಾ ಫೌಂಡೇಶನ್ನು. ಬೆಂಗಳೂರಿಂದ ಏನು 70 ಕಿಲೋಮೀಟ್ರ್ ಇದೆ. ಬಸ್ಸು ಟ್ರೈನಲ್ಲೂ ಬರ್ಬೋದು ನೀವು. ಏನಪ್ಪ ಅಂತಂದರೆ ಟ್ರೈನು ಸಂಡೇಸ್ ಇರೋಲ್ಲ, ವೀಕ್ ಡೇಸಲ್ಲಿರುತ್ತೆ. ನೀವು ಟೈಮಿಂಗ್ಸ್ ಚೆಕ್ ಮಾಡ್ಕೋಬೋದು. IRCTC ವೆಬ್ಸೈಟ್ ಲಾಗಿನ್ ಮಾಡಿದ್ರೆ ನಿಮ್ಗೆ ಟೈಮಿಂಗ್ಸ್ ಗೊತ್ತಾಗ್ಬಿಡುತ್ತೆ. ನಾನು ಬಸ್ಸಲ್ಲಿ ಬಂದ್ರಿಂದ ಬಸ್ಸು ಚಾರ್ಜಸ್ ಬೇಕಾದ್ರೆ ನಿಮ್ಗೆ ತಿಳಿಸ್ಬೋದು. ಮೆಜೆಸ್ಟಿಕ್ಕಿಂದ ಇಲ್ಲಿ ಡೈರೆಕ್ಟ್ ಚಿಕ್ಕಬಳ್ಳಾಪುರಕ್ಕೆ ಒಬ್ರಿಗೆ 81 ರೂಪೀಸ್ ಥರ ಚಾರ್ಜ್ ಮಾಡ್ತಾಯಿದ್ದಾರೆ. ಮತ್ತು ಚಿಕ್ಕಬಳ್ಳಾಪುರದಿಂದ ಇಲ್ಲಿಗೆ ಈಶಾ ಫೌಂಡೇಶನ್ಗೆ 30 ರೂಪೀಸ್ ಪರ್ ಪರ್ಸನ್ ಚಾರ್ಜ್ ಮಾಡ್ತಾರೆ. ಆರಾಮ್ಸೆ ಬರ್ಬೋದು. ಏನು ಮೆಜೆಸ್ಟಿಕ್ಕಿಂದ ಇಲ್ಲಿಗೆ 1.25 ಗಂಟೆ, 120 ಮಿನಿಟ್ಸ್ ತಗೋತಾರೆ. ಇಲ್ಲಿಂದ ಒಂದು 10 ನಿಮಿಷ, ಚಿಕ್ಕಬಳ್ಳಾಪುರದಿಂದ ಈಶಾಗೆ ಬರೋದಕ್ಕೆ 10 ನಿಮಿಷ ತೊಗೊಳ್ತಾರೆ ಅಷ್ಟೇ. ಮನೆ ನೆಕ್ಸ್ಟ್ ತೋರಿಸ್ತೀನಿ ಹೇಗಿದೆ ವ್ಯೂ, ಮತ್ತು ಅದರ ಮಾಹಿತಿನ ಮುಂದೆ ಹೇಳ್ತೀನಿ. ಅಲ್ಲಿ ನೋಡ್ತಾ ನಿಮಗೆ ತಿಳಿಸ್ತೀನಿ. ನಾನು ಇದೇ ಕಣ್ಣಾಗ ನೋಡೇ ಬಿಡ್ತೀನಿ ಲಗಾಸು. ಸೊ ನೀವು ನೋಡ್ತಾ ಇದ್ದೀರಲ್ಲ, ಇದೇ ಆದಿಯೋಗಿ ಸ್ಟ್ಯಾಚು. ಫಸ್ಟು ಇಲ್ಲಿ ಬಂದಾಗ ನೀವು ಎಂಟ್ರೆನ್ಸಲ್ಲಿ ನಾಗಾಶ್ರೇಣಿ ಅಂತ ಇರುತ್ತೆ, ಅದ್ರ ದರ್ಶನನೇ ಯೂಶ್ವಲಿ ಫಸ್ಟು ಇದು ದರ್ಶನ ಮಾಡಿ ಆಮೇಲೆ ಅಲ್ಲಿ ಆದಿಯೋಗಿ ಹತ್ರ ಹೋಗ್ತಾರೆ. ಇಲ್ಲೇ ಹಿಂಭಾಗ ಅದಿದೆಯಲ್ಲ, ಅದು ನಾಗಾಶ್ರೇಣಿ. ಹೋಗಿ ನೋಡ್ಕೊಂಬಂದೆ. ಒಳಗಡೆ ಕ್ಯಾಮ್ರಾ ಅಲೋ ಇಲ್ವಂತೆ ಇಲ್ಲಿ. ಆದಿಯೋಗಿ ಹತ್ರ ಬೇಕಾದ್ರೆ ನೀವು ಎಷ್ಟು ಬೇಕಾದ್ರೂ ಫೋಟೋ ತೆಗೆಸ್ಕೋಬೋದು. ಇಲ್ಲಿ ನಾಗಾಶ್ರೇಣಿ ಒಳಗಡೆ ಏನಿದೆಯೋ ಅಲ್ಲಿ ನಮಗೆ ಕ್ಯಾಮ್ರಾ ಅಲೋ ಮಾಡ್ತಾರೆ, ಯಾಕಂದರೆ 3-4 ಜನ ಸೆಕ್ಯೂರಿಟೀಸ್ ಇದ್ದಾರೆ. ಫೋಟೋನೂ ಎಲ್ಲ ಇಲ್ಲಿ ನಾಟ್ ಅಲೌಡ್ ಅಂತೆ. ಫೋಟೋ ವೀಡಿಯೋಸು ಯಾವುದೂ ಅಲೋ ಇಲ್ಲ ಅಂದರು. ಸರಿ ಆಯಿತು ಅಂತ ನಾವು ದರ್ಶನ ಮಾಡ್ಕೊಂಡು ಆಚೆ ಬಂದು ಇವಾಗ ಆದಿಯೋಗಿ ಹತ್ರಕ್ಕೆ ಹೋಗೋಣ. ಬನ್ನಿ, ಮುಂದೆ ಫುಲ್ ಹತ್ತಿರದಿಂದ ವ್ಯೂ ತೋರಿಸ್ತೀನಿ. ನೋಡಿ, ಇದೆ ಆದಿಯೋಗಿ ಸ್ಟ್ಯಾಚು. ಹತ್ತಿರದಿಂದ ಇದು ವ್ಯೂ ತೋರಿಸ್ತಾ ಇದ್ದೀನಿ ನಿಮಗೆ. ಮುಂದೆ ನಂದಿ ಇದೆ, ಮತ್ತು ಸರಿಸುಮಾರು 112 ಅಡಿ ಎತ್ತರ ಇದೆ. ಇದು ಚಿಕ್ಕಬಳ್ಳಾಪುರ, ಬೆಂಗಳೂರು ಅಂದರೆ ನಮ್ಮದು. ಮತ್ತು ಇದು ಇನ್ನೊಂದು ಬಂದು ಸೇಮ್ ಇದೆ, ಫಸ್ಟ್ ಅಲ್ಲೇ ಆಗಿರೋದು ಕೊಯಂಬತ್ತೂರು, ತಮಿಳ್ನಾಡು. ಸೇಮ್ ಅದು 112 ಅಡಿನೇ ಇರೋದು. ಇಲ್ಲಿ ಆಮೇಲೆ ಇಲ್ಲಿ ಮಾಡಿದ್ರು. ಇವಾಗ ಇನ್ನೂ ಹತ್ರ ಹೋಗೋ ಪ್ರಯತ್ನ ಮಾಡ್ತಾಯಿದ್ದೀನಿ. ಅಂದರೆ ಹೋಗ್ಬೋದು, ಪ್ರಯತ್ನ ಏನಿಲ್ಲ, ಎಲ್ಲರೂ ಹೋಗ್ಬೋದು. ಬಟ್ ಮುಂದೆ ಹೋದರೆ ಜಾಸ್ತಿ ಜನ ಇದ್ದಾರೆ, ಮಾತಾಡೋದು ತುಂಬ ಡಿಸ್ಟರ್ಬೆನ್ಸ್. ಅವ್ರು ಮಾತಾಡ್ತಾ ಇರೋದು, ಅವ್ರು ಕಿರ್ಚ್ತಾ ಇರೋದು ಅದೇ ಬರ್ತಾ ಇರುತ್ತೆ. ಅದೇ ವ್ಯೂ ನೋಡ್ಬೋದು ಅಷ್ಟೇ. ಬನ್ನಿ, ಅದಷ್ಟು ಇನ್ನೂ ಮುಂದೆ ಹೋಗಿ ಫುಲ್ ಹತ್ತಿರದಿಂದ ಇನ್ನೂ ವೀಡಿಯೋ ಮಾಡಿ ವ್ಯೂ ನಿಮಗೆ ತೋರಿಸ್ತೀನಿ. ಮತ್ತು ಈವ್ನಿಂಗ್ ಟೈಮಿಂಗ್ ಬಂದರೆ ನೀವು ಲೇಸರ್ ಶೋಸ್ ಇರುತ್ತೆ, 7 to 8 ಲೇಸರ್ ಶೋ ಇರುತ್ತೆ. ಬಟ್ ವೀಕ್ ಡೇಸಲ್ಲಿ ಬಂದ್ರೆ ತುಂಬ ಹೊತ್ತು ನಿಮಗೆ ಶನಿವಾರ ಭಾನುವಾರ ತುಂಬ ಕ್ರೌಡ್ ಇರುತ್ತೆ. ನಂದಿದು ಇವಾಗ ಫ್ರಂಟ್ ವ್ಯೂ ತೋರಿಸ್ತೀನಿ. ನಂದಿ ಆ್ಯಕ್ಚುಲಿ ರೀಸೆಂಟಾಗಿ ಮಾಡಿರೋದು ಅನಿಸುತ್ತೆ. ಮುಂಚೆ ಇರಲಿಲ್ಲ ನಂದಿ, ಬರೀ ಇದು ಮಾತ್ರ ಮಾಡಿದರು. ಇವಾಗ ಅದು ಇದೆ ನೋಡಿ ಫ್ರಂಟ್ ವ್ಯೂ ನಂದಿದು. ಮತ್ತು ಇದು ಆದಿಯೋಗಿ ಸ್ಟ್ಯಾಚು ಕೆಳಗಡೆ ಇರೋದು. ಇಲ್ಲಿ ಎಂಟ್ರಿಗೆ ಏನು ಬಿಡ್ತಾರೋ ನನಗೂ ಪ್ರಕಾರ ಇಲ್ಲೂ ಕ್ಯಾಮ್ರಾ ಇಲ್ಲ. ಒಳಗಡೆ ಶೂಟ್ ಮಾಡೋದಕ್ಕೆ ಕ್ಯಾಮ್ರಾ ಇಲ್ಲ, ಹೊರಗಡೆಯಿಂದ ಏನು ಬೇಕಾದ್ರೂ ಮಾಡ್ಬೋದು. ಅಲ್ಲಿ ಸ್ಟೇರ್ಸ್ ಇದೆ ಆದಿಯೋಗಿ ಹತ್ರ ಹೋಗೋದು, ಅಲ್ಲಿ ಹೋಗೋಣ ಇವಾಗ. ಆಮೇಲೆ ಇಲ್ಲಿ ಒಳಗಡೆ ಬಂದುಬಿಟ್ಟು ನೋಡೋಣ, ಆದರೆ ನಿಮಗೆ ವಿಡಿಯೋ ತೋರಿಸ್ತೀವಿ. ಇದೇ ಸ್ಟೇರ್ಸು. ಬಟ್ ನೀಟಾಗಂತೂ ಮೇಂಟೈನ್ ಮಾಡಿದ್ದಾರಪ್ಪ, ಒಂಚೂರು ಎಲ್ಲೂ ಗಲೀಜು ಆ ಥರ ಎಲ್ಲ ಏನಿಲ್ಲ.
to be exuberant, to be still and intoxicated. You must get licked. Come on, Sadhguru! We will do Mahamantra. ಮತ್ತು ನೀವು ವಾಪಸ್ ಹೋಗ್ಬೇಕಾದ್ರೂ ಏನು ತೊಂದರೆ ಇಲ್ಲ. ಆರಾಮಾಗಿ ಇಲ್ಲಿಂದ ಚಿಕ್ಕಬಳ್ಳಾಪುರ ಬಸ್ಸು, ಅಲ್ಲಿಂದ ತಿರ್ಗಾ ಬೆಂಗಳೂರಿಗೆ ತೊಗೋಬೋದು. ಬಟ್ ಏನು ಅಂತ ಅಂದರೆ ವೆಹಿಕಲ್ ಬಂದಿರೋರಾಗಲಿ ಯಾರೇ ಆಗಿರೋ ಅಷ್ಟೇ, ಯಾವುದ್ರಲ್ಲಿ ಬಂದಿರೋ 9 ಗಂಟೆ ಲಾಸ್ಟ್ ಅಂತ ಇಲ್ಲಿರೋದು. ಓನ್ ವೆಹಿಕಲ್ಸ್ ಬಂದರೆ 9 ಗಂಟೆವರೆಗೂ, 9 ಗಂಟೆ ಮೇಲೆ ಯಾರನ್ನೂ ಇರೋಕ್ಕೆ ಬಿಡೋದು ಅಂತ ಇಲ್ಲಿಂದ ಕಳಿಸ್ಬಿಡ್ತಾರೆ. ನೀವು ಬಸ್ಸಸ್ ಏನೋ ಬಂದರೆ 7:45 ಏನೋ ಲಾಸ್ಟ್ ಬಸ್ ಇದೆಯಂತೆ. ಅಂದರೆ ಇಲ್ಲಿಂದ ಅಲ್ಲಿ ಬಸ್ ಸ್ಟಾಪ್ಗೆ ಹೋಗೋಕ್ಕೆ. ಬಟ್ ಆಟೋ ಸಿಗುತ್ತೆ ಅದಾದಮೇಲೆ 7:45. ಬಟ್ 9 ಗಂಟೆವರೆಗೂ ಮಾತ್ರ ನಿಮಗೆ ಇಲ್ಲಿ ಇರೋದಕ್ಕೆ ಅವಕಾಶ ಇರುತ್ತೆ ನೈಟು. ಅದಾದಮೇಲಿಂದ ಎಲ್ಲರೂ ಕಳಿಸ್ಬಿಡ್ತಾರೆ. ಸೊ ಏನಾರು ತಿನ್ನೋಣ ಅಂತ ಹೋಟ್ಲ್ ಹತ್ರ ಬಂದಿದ್ದೀವಿ. ಹಿಂದೆ ಇರೋದೇ ಹೋಟೆಲ್ಲು. ನೋಡೋಣ ಏನು ಸಿಗುತ್ತೆ ಅಂತ ಒಳಗಡೆ ಹೋಗಿ. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಫೈನಲಿ ಬಂತು ನಮ್ಮ ಆರ್ಡ್ರ್ ಮಾಡಿದ್ದ ರೈಸು. ಚಿತ್ರಾನ್ನ ಮಾಡೋದು ಟೇಸ್ಟು ಚೆನ್ನಾಗಿದೆ. ಲೆಮನ್ ರೈಸ್ದು 2 ಥರ ಚಟ್ನಿ ಕೊಡ್ತಾರೆ, 2 ಚೆನ್ನಾಗಿದೆ. ಸೊ ಇದಾಗಿತ್ತು ನಾನಿವತ್ತು ಈಶಾ ಫೌಂಡೇಶನ್ಗೆ ಬಂದಿದ್ದ ಆದಿಯೋಗೀಶ್ವರ ನೋಡೋಕ್ಕೆ ಬಂದಿರೋಂಥ ವ್ಲಾಗು. ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಮತ್ತು ಡೌಟ್ ಬಂದರು, ಇಬ್ಬರು ಫ್ರೆಂಡ್ಸ್ ಬಂದ್ರಲ್ಲ ಎಲ್ಲೋದ್ರು ಅಂತ. ಅವರು ತುಂಬ ಬ್ಯುಸಿ ಇದ್ದಾರೆ ಫೋಟೋ ತೆಗೆಸ್ಕೊಳ್ಳೋದ್ರಲ್ಲಿ. ಎಲ್ಲೋ ಆ ಜನಗಳ ಮಧ್ಯದಲ್ಲಿ ಫೋಟೋ ಕೊಡ್ತಾ ಇದ್ದಾರೆ. ನಾನು ನಿಮಗೆ ಕಂಟೆಂಟ್ ತೋರಿಸೋಣ ಅಂತೇಳಿ ಇಲ್ಲಿ ಈ ವಿಡಿಯೋ ತೋರಿಸೋಣ ಅಂತೇಳಿ ಹೇಗಿದೆ ಏನು ಅಂತ. ಅದಕ್ಕೋಸ್ಕರ ನಾನು ಮುಂದೆ ಬಂದೆ ಫಸ್ಟು. ಅವ್ರ ಹಿಂದೆ ಅಲ್ಲಿ ಫೋಟೋ ಶೂಟ್ ಮಾಡಿಸ್ತಾ ಇದ್ದಾರೆ. ನಾನು 1-2 ಫೋಟೋ ತೊಗೊಂಡು ಇಲ್ಲಿಂದ ಹೊಡ್ತಾ ಇರ್ತೀವಿ. ಈ ವಿಡಿಯೋ ವ್ಲಾಗು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಇನ್ನೂ ನನ್ನ ಚಾನಲ್ನ ವೀಕ್ಷಣೆ ಮಾಡ್ತಾ ಇರೋರು ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಚಾನಲ್ನ ಫ್ರೆಂಡ್ಸು ಫ್ಯಾಮಿಲಿಗೆ ಶೇರ್ ಮಾಡೋದನ್ನ ಮರಿಬೇಡಿ. ಮತ್ತು ಲೈಕು ಕಮೆಂಟ್ ಶೇರ್ ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನೀವು ಸಬ್ಸ್ಕ್ರೈಬ್ ಆಗಲಿ ಲೈಕ್ ಮಾಡೋದು ನನಗೆ ಇನ್ನಷ್ಟು ವೀಡಿಯೋ ಮಾಡೋದಕ್ಕೆ ಎನ್ಕರೇಜ್ ಮಾಡೋದಂಗೆ ಆಗುತ್ತೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಸೈನಿಂಗ್ ಆಫ್, ಟೇಕ್ ಕೇರ್, ಬಾಯ್ ಅಂಟಿಲ್ ದೆನ್ ನೆಕ್ಸ್ಟ್ ವೀಡಿಯೋ. ಒಂದು ಟ್ವಿಸ್ಟು ವಿಡಿಯೋ ಮುಗಿಸೋಣ ಅಂತ ಅಂದ್ಕೊಂಡಿದ್ದೆ. ವಿಡಿಯೋ ಮುಗಿದ್ಮೇಲೆ ತೋರಿಸ್ತೀನಿ ನೋಡಿ. ಇದೇ ಕಹಾನಿ ಮೇ ಟ್ವಿಸ್ಟ್. ಫುಲ್ಲು ಜೋರು ಮಳೆ. ಜೀವನದಲ್ಲಿ ದೊಡ್ಡ ಮನುಷ್ಯ ಆಗಬೇಕು ಅಂದರೆ ಚಿಲ್ಲರೆ ಕೆಲಸ ಮಾಡೋದನ್ನ ಬಿಡಬೇಕು. ಏನು ಬಿಡಬೇಕು? ಚಿಲ್ಲರೆ ಕೆಲಸ ಮಾಡೋದನ್ನ ಬಿಡಬೇಕು.